ಏನ್ರಿ ಇಲ್ಲಿ ನೋಡ್ರಿ. ಈಗ ಮತ್ತೆ ನಾನು ಡೆಲಿವರಿಗೆ ಅಂತೇಳಿ ಈಗ ಕುಬಸಾಗತ್ಲೆ ನಮ್ಮ ಓನ್ ಮನೆಗೆ ಹೋಗ್ಬಿಡ್ತೀನಿ. ಆಮೇಲೆ ಮಾವಾರ ಅಂದಾರ ಆಸ್ತಿ ಪಾಲ್ಗಡಿ ಮಾಡ್ತೀನಿ, ನಿಮಗೆ ಮನೆ ಕಟ್ಸೋದು ಅಲ್ಲಿ ಜಾಗ ನೋಡಿ 3 ಪಾಯ ಹಾಕ್ಸಿ ಒಂದತ್ರ ಮನೆ ಕಟ್ಟಿಸ್ತೀನಿ ಅಂತೆಲ್ಲ ಅಂದಾರ. ಹೌದಾ? ನಾವು ಹೊಳ್ಳಿ ಬರಕ್ಕೆ ಒಂದು 6-7 ತಿಂಗಳು ಆಕತಿ. ಹೌದಾ? 6 ತಿಂಗಳಿಗೆ ಬಂದೇನೆ ಅಂದರು ಹುಟ್ಟಿದ ಕೊಂಡಿ ನೋಡಕ್ಕೆ ಹೋದ್ರೆ ಮತ್ತೊಂದು 20 ದಿನ ಇದ್ದು ಬಂದೇನೆ ಅಂದರು ಒಂದು 7 ತಿಂಗಳು ಆಕತಿ. ಅದಕ್ಕೆ ಮತ್ತು ನಾ ಬರೋ ಮಟ್ಟ ಯಾವ್ಯಾವ ಹೆಂಗೆ ಏನು ನನಗೂ ಗೊತ್ತಾಗೋದಿಲ್ಲ. ಪಾಲ್ಗಡಿ ಮಾಡೋ ಹೊತ್ತಿನ ಕರೆಕ್ಟಾಗಿ ತೊಗೊರಿ, ಸರಿ ಸಮಾನ. ಏನು ಹಣ್ಣು ಬಿಡ ಅಂತ ಬಾಯಿ ಮುಚ್ಕೊಂಡಿರ್ಬೇಡ್ರಿ. ಆಮೇಲೆ ಅದೇನೋ ಅಂತಾರಲ್ಲ ಕೆಟ್ಟದೆಲ್ಲ ಕುಂಬಾರ ಕೊಟ್ಟು ಚಲೋದೆಲ್ಲ ತಾವಿಟ್ಕೊಂಡ್ರೆ ನಂಗೆ ಭಾಳ ಆಗೋದು ಬೇಡ. ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊರಿ. ಎಲ್ಲರಿಗೆ ಏನು ಸರಿ ಸಮ ಸಿಗ್ತೈತೆ ಅದು ನಮಗೂ ಸಿಗ್ಬೇಕು. ಅಲ್ಲ ಮಾವಾರ ಕರೆಕ್ಟಾಗಿ ಮಾಡ್ತಾರೆ, ನಾ ಇಲ್ಲ ಅಂತ ಹೇಳಂಗಿಲ್ಲ. ಆದರೂ ಹೇಳ್ತಾ ಇದೆ ನಿಮಗಷ್ಟೆ, ಎಲ್ಲ ಕರೆಕ್ಟಾಗಿ ಆಗ್ಬೇಕು. ನಿನಗೆ ಯಾಕಾದ್ರ ಚಿಂತೆ? ಅಪ್ಪ ಅವ್ಗ ನಮ್ಗೆ ಏನು ಕೊಡ್ಬೇಕು ಏನು ಬಿಡ್ಬೇಕು ಎಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಅವ್ರಿಗೆ ನಾವು 3 ಮಂದಿ ಒಂದ ಮಕ್ಳು. ಏನು ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಇಲ್ಲಿ ಯಾರಿಗೂ ಇಲ್ಲ. ನೀ ಅದೆಲ್ಲ ತಲೆ ಕೆಡ್ಸ್ಕೊಬೇಡ. ಡೆಲಿವರಿ ಹೊಂಟಿ ಇಲ್ಲ, ನೆಮ್ಮದಿಯಾಗಿ ಹೋಗಿ ಬಾ ಅಷ್ಟೇ. ಯಾವುದು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಂಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತೇಳಿ. ನೀ ಸುಮ್ಮನೆ ಇಂಥವೆಲ್ಲ ಯೋಚನೆ ಮಾಡ್ತೀವಿ, ಮತ್ತೆ ಬೇರೆ ಅದಕ್ಕೆ ಇಷ್ಟನೇ ಇಲ್ಲ ಅಂತಿದ್ದೀ. ಈಗ ನೋಡಿದ್ರೆ ಮತ್ತೆ ನೀನೇ ವಿಚಾರ ಮಾಡಕತ್ತೀಯಲ್ಲ. ಆದರೂ ಹೇಳೋ ಪದ್ಧತಿ ಏನೈತೆ ಅದನ್ನ ಹೇಳ್ಬೇಕಲ್ಲನ್ರಿ. ಹೇಳ್ರಿ. ಮತ್ತೀಗ ಎಲ್ಲರೂ ಆಗಕ್ಕೆ ನಿಂತಾರ, ನಾವು ಬೇಕು ಬೇಡ ಅಂದ್ರೆ ಕೇಳ್ತಾರನ? ಅದಕ್ಕೆ ಮತ್ತೆ ನೀವು ಸರಿ ಸಮಾನಾಗಿ ತಗೋರಿ ಅಂತ ಹೇಳಿದ್ದು. ಮತ್ತು ಬಾಯಿ ಮುಚ್ಕೊಂಡು ಇರಕ್ಕೆ ಹೋಗ್ಬೇಡ್ರಿ ಮತ್ತೆ. ಆಯ್ತು. ಅಲ್ಲೇ ಹೊರಗೆ ಸುಮಾರು ಕೆಲಸದವು ಮಾಡ್ತೇನೆ, ನಾನು ಹೋಗ್ತೇನೆ, ಬರ್ತೇನಾ? ಆಯ್ತು. ಇಲ್ಲೋಡ್ವಾ, ಚಳಿ ಕೆಡ್ಸ್ಕೊಬೇಡ. ಏನು ನಿಮಗೆ ಅತ್ತಿ ಮಾವ ಬೇರೆ ಅನ್ನೋದು ಏನಾರ ತಲೆಯಾಗಿದ್ರು ಇರ್ಬೋದು. ನಮಗೆ ಮಕ್ಕಳ ವಿಚಾರದಾಗ ಯಾವುದು ಭೇದ ಭಾವ ಇಲ್ಲ. ಏನು ನಮಗೇನು ಮಾಡ್ಬೇಕು ಯಾರಿಗೆ ಎಲ್ಲ ಗೊತ್ತೈತಿ, ಮಾಡ್ತೀವಿ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಆಯ್ತಾ? ನೆಮ್ಮದಿಯಾಗಿ ಹೋಗಿ ಡೆಲಿವರಿ ಮುಗಿಸ್ಕೊಂಡು ಬಾ. ಅದು ಆಯ್ತು ಬಿಡಪ್ಪ. ಹೋಲಿ ಹಾಕಿ ಏನೋ ಮಾತಾಡ್ತಾಳ, ನನಗೇನು ಬೇಜಾರಿಲ್ಲ. ನೀ ಹೇಳಿದೆಲ್ಲ ತಿಳಿಸಿ ಅಷ್ಟೇ, ಮುಗಿತಪ್ಪ. ಅದಕ್ಕೆ ಹೇಳ್ತಾನೆ ನನಗೆ ಮಾತಾಡ್ಬೇಡ, ಸುಮ್ಮನಿರು ಅಂತೇಳಿ. ಎಲ್ಲಿ ಕೇಳ್ತಿ ನನ್ನ ಮಾತು ನೋಡಿ ಎಲ್ಲ ಹೂ ಬೇಜಾರಾತ ಏನಾಗ್ತದ ನಿನ್ನ. ಇದು ಬಾಯಾಗ ಬರೋದಲ್ಲ ಇವತ್ತಾಗ. ಕೆಸರು ಏನೋ ಕರೆಯಕ ಹೋಗದ ಹುಡುಗ ಗೊತ್ತಾಗೋದಲ್ಲ ನನಗೆ. ಈಗಿನ ರೇಖಾ? ಹಾಂ ರೀ ಅತ್ತೀರ. ಅಲ್ವಾ ನಾಳೆ ಬೆಳಗ್ಗೆ ಆದ್ರೆ ಮಂದಿ ಬರೋ ಹೊತ್ತಾತು. ಅವು ಹೂ ಕಟ್ಟಕ್ಕೆಲ್ಲ ಹೇಳಿದ್ನಲ್ಲ, ಅವ್ರು ಬಿಡಿ ಹೂ ತಂದು ಕೊಡ್ತೇನೆ ಅಂದಿದ್ರೆ ತಂದಿದ್ರೆ ಚೀಲ ತಂದು ಸುರಿ ಬಿಡಿ, ಇಬ್ರು ಸೇರಿ ಗಡಗಡ ಕಟ್ಟಿಬಿಡೋಣ. ತಡಿ, ನಾನು ಒಂದಕ್ಕೆ ಹೋಗಿ ಬರ್ತೇನೆ. ಹೋಗಿ ಬಂದು ಕುಂತು ಬಿಡ್ತೇನೆ, ನೀರು ಕುಡ್ದು ಹೂ ಕಟ್ಟಿ ಮುಗಿಸ್ಬಿಡೋಣ ಅಂತ. ಆಕಿ ಇರಮ್ಮ ಒಳಗೆ ಏನು ಮಾಡಕತ್ತಾಳ ಏನ, ಆಕಿಗೂ ಒಂದು ಕೆಲಸ ಹೇಳೇನಿ. ಇಲ್ಲಿ ಸುರ್ವೇನು ನೋಡು ಹೂ. ಏನು ಇಷ್ಟು ಹೂವ? ಶಾವಂತಿಗೆ ಅಂದ್ರೆ ಅದು ಶಾವಂತಿಗೆ ಹೂ ಸಿಗ್ಲಿಲ್ಲ ಅಂತ ಅಂದ್ರೆ ಅಷ್ಟು ಸರಿ ಬಂದಿದ್ದಿಲ್ಲ ಅಂತ ಇವತ್ತು ಪೇಟ್ಯಾಗ. ಹಾಗಾಗಿ ಮಲ್ಲಿಗೆ ಚಲೋ ಅದಾವಂತ ಅವನ್ನ ತಂದಾರ ಹೊಸು. ಅಯ್ಯೋ ದೇವ್ರೆ, ಇಷ್ಟು ಹೂ ಕಟ್ಟೋಷ್ಟೊತ್ತಿಗೆ ನಾನು ನಡನ ಬಿದ್ದೋಕತಿ. ನೀನು ಕಟ್ಟಲ್ಲ, ನೀ ಏನು ಮಾಡ್ತೀಯ? ಒಳಗೆ ನಾನು ಕಾರ್ಯದ ಕೆಲಸನ ಮಾಡಕತ್ತೀನಿ. ಏನು ಕೆಲಸ ಮಾಡ್ತಿ? ಅಡಿಗೆಯವ್ರಿಗೆ ಹೇಳೈತಿ, ಅವ್ರು ಅಡಿಗೆ ಮಾಡ್ತಾರೆ. ಇನ್ನು ಕಾಯಿಪಲ್ಲೆ ಎಲ್ಲ ಬೆಳಗಿನ ಜಾವನೇ APMC ಹೋಗಿ ತರೋದು ಅಂತ ಮಾತಾಗೈತಿ. ಮತ್ತು ಛತ್ರ ಅಂತಲ್ಲ, ಮನೆ ಮುಂದೆ ಪೆಂಡಲ್ ಅಲ್ಲ, ಅವ್ರು ಹಾಕ್ತಾರ. ಇನ್ನು ನೀ ಏನು ಕೆಲಸ ಮಾಡಕತ್ತಿ? ನೀ ಏನು ಕೆಲಸ ಮಾಡತ್ತಿ ಅಂದ್ರೆ ಅಲ್ಲ, ಆಕಿಗೆ ಪಾಪ ಸೀರೆ ಗೀರಿ ಹೊಂದಿಟ್ಕೊಳಕ್ಕೆಲ್ಲ ಐತನ ಗೊತ್ತಾಕತ್ತನ. ಅದಕ್ಕೆ ಸೀರೆ ಎಲ್ಲ ನೆರಿಗೆ ಮಾಡಿ ಇಸ್ತ್ರಿ ಮಾಡಿ ಬೆಳಗ್ಗೆ ಉಟ್ಕೊಳಕ್ಕೆ ತ್ರಾಸ ಆಗ್ಲಾರ್ದಂಗೆ ಮಡಿಸಿಡಾಕತ್ತೀವಿ. ಅದಕ್ಕೆ ಯಾವ ಜಂಪರ್ ಯಾವ್ದು ಲಂಗ ನೋಡಿ ಇಟ್ಕೊಳಕತ್ತಾಳ. ಆಮೇಲೆ ಈ ಹೋಟೆಲಿದ್ದ ಹೆಣ್ಮಕ್ಳಿಗೆ ಮತ್ತು ಈಗ ಇವ್ರಿಗೆ ಹೇಳೈತಲ್ಲ ಕರ್ಚಿಕಾಯಿ, ಆಮೇಲೆ ಅವನ್ನೆಲ್ಲ ಏನು ಅಡುಗೆಯರಿಗೆ ಹೇಳೈತನ. ಹೊಸ ಕರ್ಚಿಕಾಯಿ ಆಗಬೇಕು, ಉಂಡೆ ಆಗಬೇಕು, ಚಕ್ಲಿ ಆಗಬೇಕು. ಮತ್ತು ಇವನ್ನೆಲ್ಲ ಯಾರು ಮಾಡಕತ್ತಾರ? ನಾ ಮಾಡಕತ್ತೇನೆ ಒಳಗಲ್ಲಿ. ಅವರಿಗೆ ಹೇಳಿತ್ತು. ಅವರು ಒಂದು 100 ರೊಟ್ಟಿ 100 ಚಪಾತಿ ಒಂದು ಇಷ್ಟು ಪಲ್ಯ ಹಿಂಗದು ತರಾಕತ್ತಾರ. ಅತ್ತಿಯರು ನಾವು ದೊಡ್ಡ ಮಂತೇನಲ್ಲ, ಸ್ವಲ್ಪ ಅದಕ್ಕೆ ಊರಾಗ ಎಲ್ಲರಿಗೂ ಕೊಡ್ಬೇಕಲ್ಲ. ಅದಕ್ಕೆ ಅತ್ತಿಯರು ನಿಮ್ಮ ಅವ್ರಿಗೆ ಎಷ್ಟಕ್ಕಷ್ಟು ತರಲಿವ, ಮನೆಯಾಗ ಇಲ್ಲೋಸ್ ಮಾಡಿಬಿಡು. ಒಂದು 50 ಕರ್ಚಿಕಾಯಿ, ಒಂದು 50 ಇದು ಏನದು ಒಂದಿಷ್ಟು ಒಂದು 2-3 ಕಿಲೋದಷ್ಟು ಚಕ್ಲಿ ಇವೆಲ್ಲ ಮನ್ಯಾಗ ಮಾಡಿ ಹಾಕಿ ಕೊಟ್ರಾತ ಅಂತ ಹೇಳಾರ. ಅದಕ್ಕೆ ಇವತ್ತು ರಾತ್ರಿ ಬರ್ತೈತಿ ಬೈಕಿ ಬತ್ತಿ. ನೀನು ಅವ್ನು ಮಾಡತ್ತೀಯ? ನನ್ನ ಕೈಲಿ ಇವೆಲ್ಲ ಹೂ ಕಟ್ಟಕ್ಕಾಗಲ್ಲವ. ಏನ ಅತ್ತಿಯವ್ರಿಗೆ ನೀನೇ ಹೇಳ್ಕೊ ಅಷ್ಟೇ. ಅಲ್ಲ ನೀರದು ಇಲ್ಲ, ಖಾಲಿ ಆಗ್ಯಾವ. ಬಾವಿಲೆ ಸೇದ್ ಇಡ್ಬೇಕು ಹೊಸ ನೀರನ್ನ. ಅದು ಕೆಲಸ ನಾ ಮಾಡ್ಬೇಕು ಗೊತ್ತನ. ನಾ ಏನು ಖಾಲಿ ಇಲ್ಲ. ಬೆಳಗ್ಗೆ ದೌಡದ್ದು ಪೈಕೇನಿ ಬಚ್ಚಲ ಎಲ್ಲ ತಿಕ್ಕಿ ಅಡುಗೆ ಮನೆ ಒಗಾಟ್ ಮಾಡಿಡ್ಬೇಕು. ಮತ್ತು ಬಂದವ್ರು ಇದೇನಿದು ಹಿಂಗೆ ಹರಿ ತಿಪ್ಪೆಗೈತಿ ಅನ್ಬಾರ್ದಲ್ಲ. ಅದಕ್ಕೆ ಸುಮಾರು ಕೆಲಸದವ ನನಗೂ. ಅಯ್ಯೋ ದೇವ್ರೆ, ಇಷ್ಟುಕೊಂಡು ಹೂ ಕಟ್ಟಕ್ಕೆ ಹೇಳಕತ್ತಾಳಲಿಕ್ಕೆ ನನಗೆ. ಅಲ್ಲ, ನಾವೇನು ಕೂಡಿರೋರ? ಈ ಫಂಕ್ಷನ್ ಮುಗಿದ್ರೆ ಅವ್ರ ಪಾಡಿಗೆ ಅವ್ರು ಒಕ್ಕರು, ನಮ್ಮ ಪಾಡಿಗೆ ನಾವು. ನನಗೇನು ಹರ್ಕತ್ ಬಿದ್ದೈತಿ ಮ್ಯಾಲೆ ಬಿದ್ದೆಲ್ಲ ಮಾಡಕ್ಕೆ. ಆಕೆ ನಮ್ಮ ತಂಗಿಯ? ನಾನು ಯಾವುದು ಮಾಡಕ್ಕೆ ಹೋಗಲ್ಲ, ಬೇಕಾದಾಗಲಿ. ಮಲ್ಲಿಗೆ ತಂದವನ ಶಾವಂತಿಗೆ ಸಿಕ್ಕಿಲ್ಲ ಏನಂಗಾರ. ದಾರ ತರವ ಕಟ್ಟನ್ ಬಾ. ಗಿರ್ಜಿಗೆ ಪಾರಕ್ಕಿಗೂ ಬರಕ್ಕೆ ಹೇಳೇನು, ಬರ್ತಾರ ಅವರು. ಈಗ 4 ಮಂದಿ ಕೂಡಿದ್ರೆ ಏಟತ್ತ ಬಡ 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 ಹಾಕವ್. ಅಲ್ಲ, ಈರಮ್ಮಕ್ಕನ್ನು ಕರೀರಿ ಅತ್ತಿಯಾರ. ಆಕೆಗೆ ಆರತಿ ಸಮಯ ಎಲ್ಲ ತಿಕ್ಕಿಡ್ಬೇಕಲ್ಲವ. ಅವನ್ನೆಲ್ಲ ಒಗಾಟಿಗೆ ಮತ್ತು ನಾಳೆ ಬಂದಾರ ಆರತಿ ಮಾಡ್ತಾರೆ. ಅವು ಎಲ್ಲ ಕೆಲಸ ಮುಗಿಸಿ ಇಟ್ಟಿದ್ವು ಹಂಗೆ ಅದಾವು. ಅವನ್ನೆಲ್ಲ ಒಗಾಟ್ ಮಾಡಿಡ ಅಂತ ಹೇಳೇನಿ. ಅವನ್ನ ತಿಕ್ಕಿ ತೊಳಿಬೇಕು, ದೇವ್ರ ಸಾಮಾನ ಎಲ್ಲ ತಿಕ್ಕಿ ತೊಳೆದು ಪೂಜೆ ಮಾಡಂತ ಹೇಳೇನಿ. ಅವನ್ನ ಮಾಡ್ಬೇಕು. ಅಯ್ಯೋ ಸುಮಾರು ಕೆಲಸ ಅದಾವ. ಪಾಪಕ್ಕೇನು ಖಾಲಿ ಕುಂತಿಲ್ಲವ, ಏನು ಸುಳ್ಳು ಅನ್ಬಾರ್ದು. ಅದಕ್ಕೆ ನೀ ಮಾಡೋಟಿ ಏನಾಗೋದಿಲ್ಲ, ಹಂಗೆ ಮಾಡಬಾರ್ದವ. ಒಟ್ಟು ಮತ್ತು ನೀ ಮಾಡಲಿಲ್ಲ ಅಂದ್ರೆ ಯಾವಾಗ ಇವನ್ನೆಲ್ಲ ಕಲಿಯೋದು ನೀನು?
ಅದು ಅಮ್ಮ ನಂಗೆ ನಡ ವಿಪರೀತ ಹೊಡ್ಯಾಕತ್ಬಿಟ್ಟೈತಿ ಯಾಕಂತ ಗೊತ್ತಿಲ್ಲ. ಅದು ನಡ ಹೊಡಿದಕ್ಕೆ ನಂಗೆ ಹೂ ಕಟ್ಟೋಕ್ಕಾಗಲ್ಲ. ಆಮೇಲೆ ಹೂ ಕಟ್ಟೋದೇ ಮರ್ತೋದಂಗೆ ಆಗ್ಬಿಟ್ಟದ ನಂಗೆ. ಎಷ್ಟು ದಿನ ಆತ ಅಮ್ಮ ನಾ ಹೂ ಕಟ್ಟಿ. ಅದಕ್ಕೆ ನಂಗೆ ಆಗಲ್ಲ. ನೀವು ಗಿರ್ಜಕರು ಪರಕರು ಬರ್ತಾರಲ್ಲ ಅವ್ರಿಗೆ ಹೇಳ್ರಿ ಕಟ್ತಾರ. ನಂಗಾಗಲ್ಲಮ್ಮ, ಬೇಜಾರು ಮಾಡ್ಕೋಬೇಡ್ರಿ. ಹಾಂ ಅಯ್ಯೋ ನನ್ಗೆ ಮರ್ತೇ ಬಿಟ್ಟೆ. ಜಳಕಕ್ಕೆ ಹೋಗ್ಬೇಕು ಎಷ್ಟೊತ್ತಾತ. ಅದ್ರಾಗ ತಲೆಗೆ ನೀರು ಹಾಕೊಳ್ಳೋದೊಂದು ಆಗೈತೋ ಏನೋ ಗೊತ್ತಿಲ್ಲ. ನಡ ಜಗ್ ಹೊಡಿತಾ ಐತಿ. ಅಕಸ್ಮಾತ್ ಆದರೂ ಆಗ್ಬೋದು, ಇವತ್ತು ಹೇಳೋಕ್ಕಾಗಲ್ಲ. ಅದಕ್ಕೆ ಅಲ್ಲ ಸ್ವಲ್ಪ ಕಟ್ತಾ ಇರ್ವಾ ಬರ್ತಾರ. ಅಮ್ಮ ಪ್ಲೀಸ್ ಅಮ್ಮ, ನಂಗೆ ಕಟ್ಟಕ್ಕಾಗಲ್ಲ. ನಂಗೆ ಬರೋದೇ ಇಲ್ಲ ಕಟ್ಟಕ್ಕ. ಹೂ ಕಟ್ಟಕ್ಕೆ ಬರೋಲ್ಲ ಹುಡುಗಿ. ಹೋಗ್ಲಿ ಬಿಡು ಬಾ, ಸೂಜಾಗರ ಪೌಣ್ಸ ಅಂತೀವ ಏಸಕತ್ತ. ಅದು ಅತ್ತೀರ ನನ್ನ ನಡ ಒಂದು ಜಗ್ಗುಡ ಐತಿ, ಅದು ಕಟ್ಟಕ್ಕೆ ಆಗಲ್ರಿ ಅತ್ತೀರ. ಬೇಜಾರು ಮಾಡ್ಕೋಬೇಡ್ರಿ, ನನಗೆ ಅದು ಹೂ ಕಟ್ಟಕ್ಕೆ ಬರಲ್ಲ. ಅದು ಇವ್ರು ಅಯ್ಯೋ ನಂಗೆ ನೆನಪೇ ಇಲ್ಲ ನೋಡ್ರಿ. ಶರ್ಟ್ ಇಸ್ತ್ರಿ ಮಾಡಂತ ಹೇಳಿದ್ರು. ನಾ ಫಂಕ್ಷನ್ಗೆ ಹಾಕೊಳಕ್ಕೆ ಬೇಕು, ಶರ್ಟ್ ಇಸ್ತ್ರಿ ಮಾಡಿದ್ರು. ಅಯ್ಯೋ ನಾ ಮಾಡಿಲ್ಲ ಅಂದ್ರೆ ಮುಗಿದೋದ್ ಕತಿ, ಜಗಳನ ಮಾಡ್ತಾರೆ ನನ್ನ ಜೊತೆಗೆ. ಅದಕ್ಕೆ ಅಮ್ಮ ಇದು ಅತ್ತೀರ ನಂಗೆ ಒಂದು ಸ್ವಲ್ಪ ಶರ್ಟ್ ಇಸ್ತ್ರಿ ಮಾಡ್ತೇನೆ. ಮಾಡ್ಬರ್ತೇನೆ. ಅಯ್ಯೋ ದೇವ್ರೆ, ಅಲ್ಲ ಇದು ಅಂತ ಹುಡುಗಿ ಏನಪ್ಪ ಆತದ. ಶರ್ಟ್ ಇಸ್ತ್ರಿ ಹೊರಗೆ ಮಾಡಿಸ್ಕೊತಿದ್ದಿಲ್ಲ, ಅದು ಹೋಗ್ಲಿ. ಏನು ಇಷ್ಟು ದಿನ ಇಸ್ತ್ರಿ ಇಲ್ದಂಗೆ ಏನಪ್ಪ ಹೋಲತ್ತ. ಒಲ್ಲೆ ಅಂತಂದ್ರೆ ನಾವು ಬಲವಂತ ಮಾಡ್ಸೋಕ್ಕಾಕತ್ತೆ. ಕಟ್ಟಲ್ಲ ಅಂತಾಳ. ಗಿರ್ಜಿನಿ ಯಾಕೆ ಇಷ್ಟೊತ್ತಾತು ಇನ್ನೂ ಬಂದಿಲ್ಲ. ದಾರ ದಾರನೇ ಇಟ್ಟಿಲ್ಲ ಅಲ್ಲಿ ಹುಡುಗರು. ಇಲ್ಲ ಐತಿ. ಚೆಲ್ಲಿದರು ಮಲ್ಲಿಗೆ ಬಾನ ಸೂರೇರಿ ಮ್ಯಾಲೆ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಏನ್ ಬೇ ಹೂ ಕಟ್ಟಾಕತ್ತೀಯ? ಬಾರಪ್ಪ. ಹ್ಞೂ ಹೂ ಕಟ್ಟಾತಿದ್ದೆ ನೋಡು. ಅದಕ್ಕಂಗೆ ಬೇಸರ ಆಗತ್ತಿತ್ತಲ್ಲ, ಹಾಡಿ ಹೋಕು ಅಂತ ಕಟ್ಟಾತಿದ್ದೆ. ಬಾ. ಯಾಕೆ ದೌಡ್ ಬಂದಿಯಲ್ಲಪ್ಪ? ಹ್ಞೂ ಬೇ, ಮನ್ಯಾಗ ಫಂಕ್ಷನ್ ಐತಲ್ಲ, ಏನಾರ ಸುಮಾರು ಕೆಲಸ ಇರ್ತಾವ. ಅದಕ್ಕೆ ಇವತ್ತೊಂದಿನ ನಾಳೆ ದಿನ ಸುಟ್ಟಿ ಹಾಕಿ ಹೇಳಿ ಬಂದೆ. ಒಬ್ಬಾಕಿ ಕಟ್ಟ ಬದ್ಲಿ ಆಕಿನ ಕರಿಬೇಕು ಬೇಡ. ಆಕಿ ಒಟ್ಟು ಅದಕ್ಕೆಮ್ಮ ನೀವೆಲ್ಲರೂ ಸೇರಿ ಕಟ್ಬಿಡ್ಬೇಕು ಬೇಡ, ಮುಗಿದೋಕಿತ್ತು. ಇದು ಗಿರ್ಜಿಗೆ ಮತ್ತೆ ಪರಕ್ಕಗೆ ಬರಕ್ಕೆ ಹೇಳೇನ. ಅವ್ರಿಬ್ರು ಬರ್ತೇನೆ ಅಂದಾರ, ಹೂ ಭಾಳ ಅದಾವಲ್ಲ ಬರ್ತೇನೆ ಅಂದಾರ. ಆಮೇಲೆ ನೀನು ಹೆಂಡತಿ ಕರೆದ್ನಪ್ಪ, ಅದೇನ ಭಾಳ ನೀನು ಏನೋ ಶರ್ಟ್ ಪರ್ಟ್ ಇಸ್ತ್ರಿ ಮಾಡೋದಾವ ಅಂತಲ್ಲ, ನೀ ಹೇಳಿ ಅಂತಲ್ಲ ಫಂಕ್ಷನಿಗೆ ಅವು ಬೇಕೇ ಬೇಕು ಹಾಕೋತೇನೆ ಇಸ್ತ್ರಿ ಮಾಡಿಡು ಅಂತೇಳಿ. ಅದಕ್ಕೆ ಹತ್ತಿರ ನಂಗೆ ಹಂಗಿಲ್ಲ, ಒಳಗೆ ಕೆಲಸದವಲ್ಲ ಮಾಡ್ಕೊರವ ಹಂಗಾರ. ಮತ್ತೆ ಅವು ಏನು ಹಾಕೊಳ್ಳೋದವ ಏನಂತ ನಾನು ಸುಮ್ಮನೆ ಬಿಟ್ಟೆ. ಇಸ್ತ್ರಿ ಮಾಡತ್ತಾಳನ? ಸರಿ ಆಯ್ತು ಬೇ. ಪಾರ್ವತಿ, ನಾನು ಮಧ್ಯಾಹ್ನ ಊಟಕ್ಕೆ ಇರಂಗಿಲ್ಲ, ಒಮ್ಮೆ ಸಂಜಿಕೆ ಬರ್ತಾನೆ. ಏನು ನಾನು ಇದ್ಕೊಂತೇನೆ ಬಸಪ್ಪ ಅವ್ರ ಊರಿಗೆ. ನಿಮ್ಮ ತಂಗಿ ಮನೆಗೆ ಯಾಕ್ರಿ? ಈಗೇನೈತೆ ಅಲ್ಲೇ? ಇಲ್ಲ, ಅವ್ರ ಊರ್ ಕಡೆ ಒಂದು ಹೊಲ ತಗೊಳಕತ್ತಾರಂತ. ಅಣ್ಣ ಒಂಚೂರು ನೀ ಬಾ ಹೊಲ ನೋಡು, ನಿನ್ಗೆ ಹೆಂಗ ಅನಿಸ್ತತಿ, ಚಲೋ ಅನ್ಸಿದ್ರ ತಗೋತೇನೆ ಅಣ್ಣ. ಮತ್ತೆ ಈಗ ನೀನ್ ಬಿಟ್ರೆ ನಂಗೆ ಯಾರು ಕೇಳಕ ಗೊತ್ತಾಗುದಿಲ್ಲಪ್ಪ. ನಮ್ಮ ಮನೆಯವರು ನಿನಗ ಕರ್ಸಂದಾರ, ಅದಕ್ಕೆ ಒಂದಿಟ್ಟು ಬಾ ಅಣ್ಣ ಅಂದಾಳ. ಹೋಗಿ ಒಂಚೂರು ಹೊಲ ನೋಡಿ, ಆಮೇಲೆ ರೇಟ್ ಅದು ಮಾತಾಡಕ ಇವ್ರಿಗೆ ಬರೋದಿಲ್ಲಂತ ಈಕಿ ಗಂಡಗ. ಅದಕ್ಕೆ ಒಂಚೂರು ರೇಟ್ ಅದು ಹೊಂದಾಣಿಕೆ ಆಕತಿ ಏನೋ ನೋಡೋಣ ಅಂತ. ಹಂಗ ಬೋರ್ ಬೀಳ್ತತೆ ಇಲ್ಲ ಎಲ್ಲ ವಿಚಾರಿಸ್ಬೇಕಲ್ಲ. ಈಗ ನಮ್ದು ಹೊಲ ಭಾಳ ಐತಿ, ಅವ್ರದ್ದು ಹೊಲ 1 ಎಕರೆ ಇರೋದು, ಉಳಿದಿದ್ದೆಲ್ಲ ಹೊರಗಿಂದ ದುಡಿಮಿನ ಅವ್ರದ್ದು ಹೊಲ. ಈಗ 1 ಎಕರೆ ಮತ್ತೊಂದು ಎಕರೆ ತಗೊಳಕತ್ತಾರಂತ. ಮತ್ತೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಗೊತ್ತಿದ್ದಾರ ಅದ್ರ ಬೇಷಕತ್ತಲ್ಲ. ಅದು ಮಣ್ಣ ನೋಡಿದ್ರೆ ಯಾವ್ದು ಬೆಳಿಬೇಕು ಏನು ಎತ್ತ ಅಂತೇಳಿ ಗೊತ್ತಾಗ್ಬಿಡ್ತೈತಿ. ಹೌದನ್ರಿ? ಹೋಗಿ ಬರ್ರಿ ಹಂಗಾರ. ಆಮೇಲೆ ರೀ ಇನ್ನೊಂದು ಏನೋ ಹೇಳೋದು ಮರ್ತ್ಯ ನೋಡ. ಅವ್ರು ಈ ಸಲ 1 ಎಕರೆ ಹೊಲ್ದಾಗ ಸೂರ್ಯಪಾನ ಹಾಕ್ಸಿದ್ರಂತಲ್ಲ, ಒಂದು ಅರ್ಧ ಚೀಲ ಸೂರ್ಯಪಾನ ಇದ್ರೆ ತೊಗೊಂಬರ್ರಿ. ಎಣ್ಣೆ ಹಾಕ್ಸಕಾರ ಬರ್ತೈತಿ, ಒಟ್ಟು ಗುರಳ್ ಪುಡಿಗೆ ಕೂಡ್ಸಾಕ್ ಬರ್ತೈತಿ, ಬೇಕಾಕತಿ ಅದಕ್ಕಾರ. ಸೋಯಾಬೀನ್ ಎಣ್ಣೆ ತಗ್ಸಾಕ ಮಾಡಾಕ ಸೂರ್ಯಪಾನ ಎಣ್ಣೆ ಎಲ್ಲದಕ್ಕೂ ಬರ್ತೈತಿ. ಇಲ್ಲಿಂದ ಏನು ಕೊಟ್ಟು ಕಳಿಸ್ಬೇಡ, ಬರೇ ಕೈಲೇ ಕಳ್ಸು. ಅಲ್ಲಿಂದ ಅದನ್ನ ತಗೊಂಬಾ ಇದನ್ನ ತಗೊಂಬಾ ಅಂತ ಹೇಳು. ಅಯ್ಯೋ 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 ಅಯ್ಯೋ, ನೀವು ಹೇಳೋದು ಕೇಳಿದ್ರೆ ಯಾರ ಕರೆ ಅಂತ ತಿಳ್ಕೊಳಂಗಿಲ್ಲ. ಅಲ್ಲರಿ ಹೋದ್ಸಲ ಬಂದಾಗ ಯಾಡು ಕೆಂದ ಎಳ್ಳಿರ್ ತೆಂಗಿನಕಾಯಿ ಗೊನಿ, ಅವು ಏನೇನೋ ಬಳಕ ಮೆಷ್ಕೆ ಅಂತ, ಇದು ಒಣ ಮೆಷ್ಕೆ ಅಂತ ಏನೇನೇನೇನೇನು ನಿಟ್ಟು ಒಟ್ಟು ಕಳ್ಸಿರಿ, ಏನು ಕೊಟ್ಟೆ ಇಲ್ಲ ನಂಗೆ ಮಾತಾಡಕತ್ತಿರಲ್ಲ. ಯಾರು ಅರ್ಯಾದಾರ ಕೇಳಿದ್ರೆ ಕರೆ ಅನ್ಕೋಬೇಕಲ್ಲ. ಅಲ್ಲೇ ಮತ್ತೆ ಕರೆ ಅನ್ಕೋಬೇಕಲ್ಲ. ಹೋದ್ಸಲ ಅಲ್ಲ, ಈಗ ಒಂದು 8 ತಿಂಗಳ ಹಿಂದ 8 ತಿಂಗಳ ಹಿಂದ ಮಗನ್ ಮದ್ವೆ ಆಗೋದು ಬಂದಿದ್ದು ಕೊಟ್ಟು ಕಳಿಸಿದ್ದು. ಈಗ ಹೇಳ್ತೀಯಲ್ಲ ನೀನು. ಏನಾಗಲ್ಲ ಬಿಡ್ರಿ, ಬಂದಿಲ್ಲಲ್ಲ ಆಕಿ ಬಾ ಅಂತಂದಿದ್ದಪ್ಪ. ಈಗ ಬರ್ಬೇಕು ಬೇಡ. ಈಗ ಎಕ್ಸಾಮ್ ನಡೆಯತಾವಂತ, ಓದ್ಕೊಳ್ಳೋದು ಭಾಳ ಐತಂತ. ಮತ್ತ ಅವು ಇಂಜಿನಿಯರಿಂಗ್ ಮಾಡಕತ್ತಾವಲ್ಲ, ಒಬ್ಬ ಮಗ ಇಂಜಿನಿಯರಿಂಗ್, ಇನ್ನೊಂದು ಸಣ್ಣಕಿ BMS ಮಾಡ್ತೀನಿ ಅಂದಾಳಂತ. ಏನ್ ಮಾಡ್ತಾಳ ಯಾರಿಗ್ ಗೊತ್ತು. ಹೌದಾ, ಚಲೋ ಆತ್ ಬಿಡ್ರಿ. ನಮ್ಮ ಸೊಸಿನೂ ಡಾಕ್ಟರ್ತಿ ಆಗಕತ್ತಾಳ, ಅವ್ರ ಮಗಳು ಡಾಕ್ಟರ್ತಿ ಆಕ್ಕಳ. ಇನ್ನೇನು ಕಡಿಮೆಪ್ಪ ಅವರಿಗೆ. ಏನ್ ತಂಗಿನ ಬಡವ್ರ ಮನೆಗೆ ಕೊಟ್ಟೆ ನನ್ನಂಗ ಮಾಡ್ತೀರಿ, ದೊಡ್ಡ ಇದ್ದಂತ ಮನೆಗೆ ಕೊಟ್ಟಿರಪ್ಪ. ಕೊಟ್ಟಿರಿ ಅನ್ನಕೇನ್ಲಿ, ನಮ್ಮಪ್ಪ ನಮ್ಮವ್ವ ನೋಡಿ ಮಾಡಿರೋದು, ನಾ ಮಾಡೇನ? ನೀ ಮಾಡಕ್ ಬಿಡ್ತಿದ್ಯಾ? ಅದು ಹೋಗ್ಲಿ ಬಿಡು, ನಾ ಬರ್ಲಿ ಹಂಗಾರ ಹೋಗ್ಬಿಡ್ತೇನೆ ನೋಡು. ಮರಿಬೇಡ್ರಿ, ಒಂಚೂರು ಹೊಲ್ದಾಗ ಏನಾರ ಬೆಳೆದಿದ್ದಿದ್ರು ತಗೊಂಬರ್ರಿ. ಏನಾಗಲ್ಲ ಅಲ್ಲ, ನಿಮ್ಮ ತಂಗಿನೂ ಹಂಗ ಏನು ಕಳಿಸಲ್ಲ, ಒಟ್ಟು ತಗೊಂಬರ್ರಿ. ರೂಪಾ, ಹಾ ಅತ್ತಿ
ಬಂದೆ ಓದ್ಕೊಳತ್ತೆ ಅಂತೇಳ್ರಿ ಬಂದೆ ಬುಕ್ ಇಟ್ಟು ಬರ್ತೇನೆ. ಅಯ್ಯೋ ದೇವ್ರಿ ಏನು ಕಾಟಪ್ಪ ನಮ್ಮ ಮತ್ತಿದು 20 ಸಲ ಕರಿತಾಳತ್ತಾಗ ಪ್ರಾಕ್ಟೀಸ್ ಮಾಡ್ಬೇಕಿದನ್ ಬೇರೆ. ಹಾಂ ಅತ್ತಿ ಹಾಂ ಓದ್ಕೋ, ಏನು ಕೆಲಸ ಇಲ್ಲ. ಮಧ್ಯಾಹ್ನಕ್ಕೆ ಅನ್ನಕ್ಕೆ ಒಂದು ಇಡೋದು ಅಷ್ಟೇ ಬಿಟ್ಟೇನೆ ನಾನು. ನಿನ್ನ ರಾತ್ರಿದ ಸಾರು ಉಳ್ದೈತಿ, ಪಲ್ಯನೂ ಉಳ್ದಿತ್ತು, ಬಿಸಿ ಮಾಡಿ ಇಟ್ಟೇನಿ. ಆಮೇಲೆ ಹಾಟ್ ಬಾಕ್ಸ್ನಾಗ 4 ಚಪಾತಿ ಉಳ್ದಾವ್ ನೋಡು, ನೀ 2 ತಿನ್ನು, ನನ್ನ ಮಗ್ಗೆ 2 ಕೊಡು ಸಾಕು. ಏನು ಕುಳ್ಕುತ್ತಾ ನೀರು ಪಿತ್ತ ಜಾಸ್ತಿ ಉಂಡ್ರೆ ನಿದ್ದೆ ಬರ್ತೈತಿ, ಅಷ್ಟೇ ತಿನ್ನು. ಮತ್ತೆ ಇನ್ನೊಂದು ಇಟ್ಟು ನಾದಿ ಚಪಾತಿ ಗಿಪಾತಿ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ್ರಿ ಮತ್ತೆ ಏನ. ಹಾಂ ಅಲ್ಲ ಮತ್ತೆ ಅನ್ನಕ್ಕೆ ಎಷ್ಟು ಇಡ್ಬೇಕತ್ತೀರ? 1 ಗ್ಲಾಸ್ ಇಟ್ಬಿಡ್ಲಿ? ಅಯ್ಯೋ 1 ಗ್ಲಾಸ್ ಇಟ್ಟು ಯಾರಿಗೆ ಮಾಡ್ತೀಯ ತಾಯಿ? ಚಾ ವಾಟೆಲೆ ಹಾಕು, ಸಣ್ಣ ಚಾ ವಾಟೆಲೆ. ಹಾಂ ಅಷ್ಟೇ. ಈ ಮಧ್ಯಾಹ್ನಕ್ಕೆ ನೀವು ಇಬ್ರು ಉಂಡು ಖಾಲಿ ಆಗಿ ಬಿಡ್ಬೇಕು ನೋಡೋದು, 1 ಹನಿ ಮತ್ತು ಉಳಿಬಾರ್ದು ಒಂದು ತಟಕು. ಅತ್ತೀರ ಮತ್ತೆ ನೀವು ಊಟ? ಅಯ್ಯೋ ನಾನು ಶಾಂತವ್ರ ಮನೆಗೆ ಹೊಂಟೇನಿ ಹೂ ಕಟ್ಟಕ್ಕೆ. ಒಂದಿಟ್ಟು ಕರ್ದಾಳಲ್ಲಿ ಫಂಕ್ಷನಿನ ಸಲುವಾಗಿ ಕೆಲ್ಸಕ್ಕೆ, ಮತ್ತು ಅದನ್ನು ಮಾಡ್ಕೊತೀನಿ. ಇಲ್ಲಿ ಟೀ ಮಾಡಲಿ, ಅಲ್ಲಿ ಹೋದೆ ಅಂದ್ರೆ ಊಟ ಗೀಟ ಎಲ್ಲ ಅಲ್ಲೇ ಹಾಕತಿ. ಮತ್ತು ನಾಷ್ಟ ಒಂದಿಲ್ಲ ಆತಥ. ನಾ ಬೆಳಗ್ಗೆ ಸ್ವಲ್ಪ ದೌಡ್ ಹೋಗಿದ್ರೆ ಅಲ್ಲೇ ಹಾಕಿರ್ತ ಏನು ಇರ್ಲಿ. ಬೆಳಗ್ಗೆ ಈಗ ಮಧ್ಯಾಹ್ನ ಊಟ ಗೀಟ ಮುಗಿಸಿ ಸಂಜೆ ಬಂದು ನಾಷ್ಟ ಚಾ ಕುಡ್ದೇ ಬಂದ್ಬಿಡ್ತೀನಿ ಏನು. ಆಮೇಲೆ ಬಂದು ಹೊಟ್ಟೆ ಹಸ್ತ್ರ ಒಂಚೂರು ಅನ್ನದ ಇಡವಂತಿ, ಇಲ್ಲಾಂದ್ರೆ ಬೇಡ ನೋಡೋಣಂತ. ಮಾವನು ಇರಂಗಿಲ್ಲ ಮತ್ತೆ, ನಿಮ್ಮ ಮಾವನು ಅವ್ರ ತಂಗಿಯವ್ರ ಊರಿಗೇನ. ಮತ್ತು ನೀ ಅನ್ನಗಿನ್ನ ಎಲ್ಲ ಹುಯಿ ಅಂತ ಮಾಡ್ಕೊಂಡು ಕುಂದ್ರಕ್ಕೆ ಹೋಗ್ಬೇಡ ಮತ್ತೆ ಏನು. ಆಯ್ತು ರೀ ಅತ್ತಿಯವ್ರ, ಆತಾ ಬರ್ತೇನೆ. ಅಂದರೆ ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅದೇನು ನಿಜ ಅಲ್ಲ. ಎಲ್ಲರೂ ಹೇಳಿದ್ದಾತು ಕೇಳಿದ್ದಾತು, ಇವ್ರೇನು ಇವ್ರ ನೇಚರ್ ಬದಲಿ ಮಾಡ್ಕೊಳಲ್ಲಪ್ಪ. ಏನು ಜಿಪ್ಪುಂತನ ಮಧ್ಯಾಹ್ನವಂತೂ ತುಳಿದ್ರೆ ಉಳಿತೈತಿ. ಅಯ್ಯಪ್ಪ ಯಾಕೆ ಬೇಕು ಹೆಚ್ಚಿಗೆ ಮಾಡಿ ಇವ್ರ ಕಡೆ ಬಯಸ್ಕೊಳಕ್ಕಾಗಂಗಿಲ್ಲ, ಸುಮ್ಮನೆ ಅಷ್ಟೇ ಮಾಡೋದು ಆಸೆ.